ಸಂಗಮೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಹ್ವಾನ. ಎಸ್ ವೀಕ್ಷಕರೇ, ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಶಿನ್ನೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಹಾಗೂ ಭಗವತ್ಪಾದ ಶ್ರೀ ಶ್ರೀಶೈಲ ಪೀಠ ಅಡ್ಡ ಪಲ್ಲಕ್ಕಿ ಮಹೋತ್ಸವಕ್ಕೆ ಇದೇ ಏಪ್ರಿಲ್ 29ರಂದು ಮಂಗಳವಾರ ಸಾಯಂಕಾಲ 5 ಗಂಟೆಗೆ ಜರುಗುವುದು. ತದನಂತರ ಸಂಜೆ 5 ಗಂಟೆಗೆ ಧರ್ಮಸಭೆ. ಬುಧವಾರ ದಿನಾಂಕ 30/4/2025ರಂದು ಬೆಳಗ್ಗೆ 5 ಗಂಟೆಗೆ ಶ್ರೀ ಸಂಗಮೇಶ್ವರ ಕರ್ತೃಗದ್ದಿಗೆ ಮಹಾರುದ್ರಾಭಿಷೇಕ, ಸಹಸ್ರನಾಮಾವಳಿ, ಮಹಾಮಂಗಳಾರತಿ. ದಿನಾಂಕ 1/5/2025ರಂದು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಶ್ರೀ ಸಂಗಮೇಶ್ವರ ಕಳಸ ಮೆರವಣಿಗೆ ಜರುಗುವುದು. ಶುಕ್ರವಾರ ದಿನಾಂಕ 2/5/2025ರಂದು ಶ್ರೀ ಸಂಗಮೇಶ್ವರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮತ್ತು ನಂದಿಕೋಲ ಮೆರವಣಿಗೆ ಬೆಳಗ್ಗೆ 5 ಗಂಟೆಗೆ ರಂಗು ರಂಗಿನ ಮದ್ದು ಸುಡುವುದು. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಗ್ರಾಮದ ಮುಖ್ಯ ಬೀದಿಯಲ್ಲಿ ಪುರಂತರ ಸೇವೆ ಹಾಗೂ ವಾದ್ಯ ಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ ನಡೆಯುವುದು. ಸಂಜೆ 5 ಗಂಟೆಗೆ ಜಂಗಿ ಪೈಲ್ವಾನರ ಬೈಲ ಕುಸ್ತಿ. ರಾತ್ರಿ 10 ಗಂಟೆಗೆ ಮಾತು ಬಿದ್ದಿತು ಮೌನ ಗೆದ್ದಿತು ಎಂಬ ಸುಂದರ ಕೌಟುಂಬಿಕ ನಾಟಕ ಪ್ರದರ್ಶಿಸಲಾಗುವುದು. ಈ ಮೇಲಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಸಕಲ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕು ಎಂದು ಶ್ರೀ ಸಂಗಮೇಶ್ವರ ದೇವಸ್ಥಾನ ಸಮಿತಿ ಹಾಗೂ ಸಕಲ ಸದ್ಭಕ್ತರ ಮಂಡಳಿ ಸಿನ್ನೂರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಶಿವಲಿಂಗಯ್ಯ ಸಂಗಯ್ಯ ಹಿರೇಮಠ್, ಸಿದ್ದಾರಾಮ್ ಶಾಮರಾವ್ ಜೇವರ್ಗಿ, ಲಿಂಗರಾಜು ಅರ್ಜುನ್ ಹೌದೆ, ಈರಣ್ಣ ಗಡ್ಡೆಪ್ಪ ಕಣ್ಣಿ, ಸಂಗಣ್ಣ ಶಿವಸಂಗಪ್ಪ ಸೊನ್ನದ್, ಲಕ್ಷ್ಮೀಪುತ್ರ ಶಿವರಾಮ್ ಹೌದೆ, ಪ್ರವೀಣ್ ಕುಮಾರ್ ವಿಜಯಾನಂದ ಸ್ವಾಮಿ, ವೀರಯ್ಯ ವಿಶ್ವನಾಥ್ ಹಿರೇಮಠ್, ಶ್ರೀಕಾಂತ್ ಈರಣ್ಣ ಪಾಟೀಲ್, ಸುರೇಶ್ ದೇವೇಂದ್ರಪ್ಪ ಜೇವರ್ಗಿ, ದತ್ತು ನಾಗಣ್ಣ ಜೇವರ್ಗಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ದಿನಾಂಕ 20ರಂದು ಯಾವ ಸಂಗಮೇಶ್ವರ ಜಾತ್ರಾ ನಿಮಿತ್ತವಾಗಿ ಬಸವ ಪುರಾಣ ಇಟ್ಟುಕೊಳ್ಳಲಾಗಿದೆ. 20ರಂದು ಪ್ರಾರಂಭಗೊಂಡು 30ನೇ ತಾರೀಕಿನವರೆಗೆ ಮುಕ್ತಾಯಗೊಳ್ಳುತ್ತದೆ. 29ನೇ ತಾರೀಕಿನ ದಿವಸ ಶ್ರೀ 1008 ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರ ಅಡ್ಡ ಪಲ್ಲಕ್ಕಿ ಸಂಜೆ 5 ಗಂಟೆಗೆ ಒಂದು ಭವ್ಯ ವಿಜೃಂಭಣೆಯಿಂದ ನೆರವೇರುವುದು. ಅದರಂತೆ ಅದೇ ದಿವಸ 30ನೇ ತಾರೀಕಿನ ದಿವಸ ರಾತ್ರಿ 1 ಗಂಟೆಗೆ ಯಾವ ಸಂಗಮೇಶ್ವರ ಪಲ್ಲಕ್ಕಿ ಒಂದು ಕಳಸ ಮೆರವಣಿಗೆ 1ನೇ ತಾರೀಕಿನ ದಿವಸ ಕಳಸ ಮೆರವಣಿಗೆ ಅಂದರೆ 5 ಗಂಟೆಗೆ ಕಳಸ ಮೆರವಣಿಗೆ ಜರುಗುವುದು. ನಂತರ ದಿನಾಂಕ 2 ಬೆಳಗ್ಗೆ 5 ಗಂಟೆಗೆ ರಂಗು ರಂಗಿನ ಮದ್ದು ಸುಡುವುದು ಮತ್ತು 10 ಗಂಟೆಯಿಂದ ಯಾವ ಸಂಗಮೇಶ್ವರ ಪಲ್ಲಕ್ಕಿ ಮುಖ್ಯ ಬೀದಿಯಿಂದ ಒಂದು ಭವ್ಯ ಮೆರವಣಿಗೆಯಿಂದ ಮೆರವಣಿಗೆ ಮಾಡಿ ಮುಖ್ಯ ದ್ವಾರದಲ್ಲಿ ಬಂದು ಈ ಸಂಗಮೇಶ್ವರ ಮುಖ್ಯ ದ್ವಾರ ಪ್ರವೇಶಿಸಿ ಗುಡಿ ಪ್ರವೇಶಿಸುವನು. ನಂತರ 4 ಗಂಟೆಗೆ ಜಂಗಿ ಪೈಲ್ವಾನರ ಕುಸ್ತಿ ಮತ್ತು ರಾತ್ರಿ 10 ಗಂಟೆಗೆ ಮಾತು ಗೆದ್ದಿತು ಮೌನ ಗೆದ್ದಿತು ಈ ನಾಟಕವನ್ನು ಪ್ರದರ್ಶಿಸುವುದು ಸಂಗಮೇಶ್ವರ ಕಂಪನಿಯ ಅವತರಣ ನಾಟ್ಯ ಸಂಘದವರು. ಧರ್ಮಸಭೆಯಲ್ಲಿ ಯಾರ್ಯಾರು ಶ್ರೀಗಳು ಭಾಗವಹಿಸ್ತಾರೆ? ಧರ್ಮಸಭೆ ನೋಡ್ರಿ 29ನೇ ತಾರೀಕಿನ ದಿವಸ ನಮ್ಮ ಕಡಗಂಚಿ ವೀರಭದ್ರೇಶ್ವರ ಶಿವಾಚಾರ್ಯರು, ಜೇವರ್ಗಿಯ ಮುರ್ಷಾಂತಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು, ಬಡದಾಳದ ಶ್ರೀ ಚನ್ನಮಲ್ಲ ಶಿವಾಚಾರ್ಯರು, ಅಫ್ಜಲ್ಪುರ ಮಳೇಂದ್ರ ಶಿವಾಚಾರ್ಯರು ಮತ್ತು ಹಳ್ಳಿಗಿ ಶ್ರೀಗಳು, ಗೌಡ ಶ್ರೀಗಳು, ಹತ್ಮೂರ ಶ್ರೀಗಳು, ಮುಗುಳಿ ಶ್ರೀಗಳು, ಮೈಂದ್ರಿಗಿ ಶ್ರೀಗಳು ಮತ್ತು ದುದ್ನಿ ಶ್ರೀಗಳು, ಮುಖ್ಯವಾಗಿ ನಮ್ಮ ಶಿನ್ನೂರ ಜಗದೀಶ್ವರಾನಂದ ಮಹಾಸ್ವಾಮಿಗಳು ಮತ್ತು ಚಂದನಗಿರಿಯ ಶ್ರೀಗಳು, ಚಿಣಮಗಿರಿಯ ಮಾನ್ಕೂಟದ ಶಿವಗಳು ಮತ್ತು ಇನ್ನಿತರ ಮಹಾ ಶಿವಗಳು ಇಲ್ಲಿ ಆಗಮಿಸುತ್ತದೆ. ರಾಜಕೀಯ ಗಣ್ಯರು ಅಂದರೆ ನಮ್ಮ ತಾಲೂಕಿನ ಅಚ್ಚುಮೆಚ್ಚಿನ MLA ಆಮದಾರಾಗಿರುವಂಥ ಸಚಿನ್ದಾದ ಕಲ್ಯಾಣ್ ಶೆಟ್ಟಿ ಹಾಗೂ ನಮ್ಮ ಅಚ್ಚುಮೆಚ್ಚಿನ ಮಾಜಿ ಆಮದಾರಾಗಿರುವಂಥ ಶ್ರೀಮಾನ್ ಸಿದ್ದಾರಾಮ ಸತ್ಯಂಗಪ್ಪ ಮೇತೆ ಇವರು ಕೂಡ ಇಲ್ಲಿ ಈ ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಮತ್ತು ಇನ್ನುಳಿದ ಗ್ರಾಮದ ಪರಸ್ಥಳದಿಂದ ಬಂದಂಥ ಭಕ್ತರು ಕೂಡ ಬಹಳಷ್ಟು ಜನ ಇಲ್ಲಿ ಆಗಮಿಸ್ತಾರೆ. ಪ್ರತಿ ವರ್ಷ ಈ ಜಾತ್ರೆ ಬಹು ವಿಜೃಂಭಣೆಯಿಂದ ನಡೆಯುತ್ತದೆ. ಯಾಕಂದ್ರೆ ನಮ್ಮ ಈ ಜಾತ್ರೆಗೆ ಪ್ರೇರಣಾಮೂರ್ತಿಗಳಾಗಿ ಸುತ್ತಮುತ್ತಲಿನ ಜೇವರ್ಗಿ ಶ್ರೀಗಳು, ಬಡದಾಳ ಶ್ರೀಗಳು ಒಂದು ಆಶ್ರಯದಲ್ಲಿ ಯಾವತ್ತೂ ಈ ಜಾತ್ರೆ ವಿಜೃಂಭಣೆಗೊಂಡಿದ್ದು ಅವರ ವತಿಯಿಂದನೇ, ಅವರ ಆಶೀರ್ವಾದದಿಂದನೇ ನಮ್ಮ ಜಾತ್ರೆಯಲ್ಲಿ
ಯಾಕಂದ್ರೆ ಪೈಲ ನಮ್ಮ ಊರಿಗೆ ಪುರಾಣ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಪುರಾಣ ಪರಿಪಾಠ ಹಾಕಿಕೊಟ್ಟವ್ರು ಈ ಜೇವರ್ಗಿ ಶ್ರೀಗಳು ಹಾಗೂ ಬಡದಾಳ ಶ್ರೀಗಳ ಆಶ್ರಯದಲ್ಲೇ ಈ ಜಾತ್ರೆ ಒಂದು ವಿಜೃಂಭಣೆಯಿಂದ ನೆರವೇರುತ್ತದೆ. ಈ ಬಾರಿ ವಿಶೇಷ ಏನಿದೆ? ಈ ಬಾರಿ ವಿಶೇಷ ಅಂದರೆ ನಾವು ನಮ್ಮ ಊರಲ್ಲಿ ಯಾವತ್ತೂ ಒಂದು ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಆಗಿರಲಿಲ್ಲ. ಅದಕ್ಕೆ ಈ ವರ್ಷ ವಿಶೇಷವಾಗಿ 1008 ಶ್ರೀ ಡಾಕ್ಟರ್ ಚನ್ನಸಿದ್ದರಾಮೇಶ್ವರ ಒಂದು ಅಡ್ಡಪಲ್ಲಕ್ಕಿ ಇಲ್ಲಿ ಈ ವರ್ಷ ವಿಶೇಷವಾಗಿ ಇಲ್ಲಿ ಆಗ್ತಾ ಇದೆ. ಅದು ಭಾಳ ವಿಶೇಷವಾಗಿ, ಯಾಕಂದರೆ ಎಂದೂ ಇಲ್ಲಿ ಆಗಿಲ್ಲ. ಅದರ ಸಲುವಾಗಿ ಈ ವರ್ಷ ಇಲ್ಲಿ ಶ್ರೀಗಳ ಒಂದು ಅಡ್ಡಪಲ್ಲಕ್ಕಿ ವಿಶೇಷವಾಗಿದೆ. ಈಗ ಸುತ್ತಮುತ್ತಲ ಭಾಳಷ್ಟು ಭಕ್ತಾದಿಗಳು ಸೇರುವಂಥ ಸಂಭವ ಜಾಸ್ತಿ ಇದೆ. ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಜಾತ್ರಾ ಮಹೋತ್ಸವ? ಜಾತ್ರಾ ಮಹೋತ್ಸವಕ್ಕೆ ಬಂದಂಥ ಭಕ್ತರಿಗೆ ಅನ್ನ ಪ್ರಸಾದ, ಅವರಿಗೆ ಯಾವತ್ತೂ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವತ್ತೂ ತೊಂದರೆ ಆಗದಂತೆ ಇಲ್ಲಿ ನಾವು ನೋಡ್ಕೊಳ್ಳುವ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಬಸ್ಸಿನ ಸೌಲಭ್ಯ ಅದ ರೀ. ಮತ್ತು ಯಾವ ಬಸ್ ಇರಲಿಲ್ಲ ಅಂದರೆ ಅಫ್ಜಲ್ಪುರದಿಂದ ಜೀಪ ಬಸ್ ಮತ್ತು ದುಧನಿಯಿಂದ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅನಾನುಕೂಲತೆ ಯಾವುದೂ ಇಲ್ಲ ರೀ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸಿದ್ದಾರಾಮ್ ಶಾಮರಾಜ್ ಅವರು. सर्वप्रथम जय महाराष्ट्र. दरवर्षाप्रमाणे या वर्षी सोलापूर जिल्ह्यात अक्कलकोट तालुका शिन्नूर ग्रामामध्ये श्री संगमेश्वर जात्रा महोत्सव आणि नाटक, पल्लकी, अड्डपल्लकी ह्या कार्यक्रम उत्सव पार पडणार आहे. सर्व भक्तादी येऊन आपल्याला श्रीच्या आशीर्वाद घ्यावे ही विनंती. माझं नाव शिवलिंगय्या संगय्या पुजारी.